ಜೈಲಲ್ಲಿರುವ ದರ್ಶನ್ ಅವರನ್ನ ಯಾರು ಭೇಟಿ ಮಾಡಿ ಬಂದರೂ ಕೂಡ ಅವರ ಮನಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ಖೈದಿ ಒಬ್ಬ ಸಿದ್ಧಾರೂಢ ಎಂಬ ವ್ಯಕ್ತಿ ಜೈಲಿನಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಅವ್ರಿಗೆ ಧ್ಯಾನವನ್ನ ಹೇಳ್ಕೊಟ್ಟಿದ್ದೀನಿ, ಅವರ ಮನಸ್ಥಿತಿ ಈಗ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಎಲ್ಲ ಆತ ಮಾತನಾಡಿದ್ದಾರೆ. ಹಾಗಾದ್ರೆ ಒಬ್ಬ ಖೈದಿ ಆಗಿದ್ದಂತಹ ಆ ವ್ಯಕ್ತಿಗೆ ದರ್ಶನ್ ಅವರ ಭೇಟಿಗೆ ಅವಕಾಶ ಸಿಕ್ಕಿತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಜೈಲಿನಿಂದ ರಿಲೀಸ್ ಆದ ನಂತರದಲ್ಲಿ ಸಿದ್ಧಾರೂಢ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಸರ್ನ ಭೇಟಿ ಮಾಡ್ತೀನಿ 8ನೇ ತಾರೀಕು ಪರಪ್ಪನಗ್ರಹಾರದಲ್ಲಿ ಅಧಿಕಾರಿಗಳ ಅನುಮತಿ ತೊಗೊಂಡು ನಾನು ದರ್ಶನ್ ಸರ್ನ ಭೇಟಿ ಮಾಡ್ತೀನಿ. ಅಧಿಕಾರಿಗಳು ಹೇಳ್ತಾರೆ, ಏನು ಯಾರಪ್ಪ ಯಾರೋ ನೀನು ಅಭಿಮಾನಿ ಅಂತಪ್ಪ, ಇವರು ಭೇಟಿ ಮಾಡೋಕ್ಕೆ ಬಂದರು, ನಿನ್ನ ನಾಳೆ ಬಿಡುಗಡೆ ಇತ್ತಂದು ಅಂತ ಅಂದಾಗ ಕಳಿಸ್ಕೊಡಿ ಅಂತಾರೆ ಅವರು. ಅವ್ರ ರೂಮಲ್ಲಿ ಅವ್ರನ್ನ ಹೋಗ್ಬಿಟ್ಟು ರೂಮ್ ಮುಂದೆ ಅವ್ರಿಗೆ ಥ್ಯಾಂಕ್ಸ್ ಕೊಡ್ತಾರೆ, ಅವರೇ ಥ್ಯಾಂಕ್ಸ್ ಕೊಡ್ತಾರೆ. ನಾನು ಥ್ಯಾಂಕ್ಸ್ ತೊಗೊಳ್ತೀನಿ, ತಬ್ಕೊಳ್ತಾರೆ, ನನ್ನ ತುಂಬ ಖುಷಿಯಾಗುತ್ತೆ. ಬಟ್ ಆ ಜಾಗದಲ್ಲಿ ದರ್ಶನ್ ಸರ್ ನೋಡಿದ್ದು ತುಂಬ ಬೇಜಾರಾಗುತ್ತೆ, ನನಗೆ ಭಯಂಕರ ಬೇಜಾರಾಗುತ್ತೆ. ನಾವು ಏನೋ ಅಂದ್ಕೊಂಡು ಬಂದು ನಾನು ಹೊರಗೆ ಬಂದ ತಕ್ಷಣ ದರ್ಶನ್ ಸರ್ನ ಭೇಟಿ ಮಾಡಬೇಕು ಅಂದ್ಕೊಂಡೇ ಬಂದವು ನಾನು. ಬಟ್ ಆ ಜಾಗದಲ್ಲಿ ಭೇಟಿ ಮಾಡಿದ್ದು ತುಂಬ ನೋವು ನನಗೆ. ಆಮೇಲೆ ಅವ್ರು ಒಳಗೆ ಕರ್ಕೊಂಡೋಗಿ ಒಂದು ಬಿಸ್ಕಟ್ ಪ್ಯಾಕೆಟ್ ಕೊಡ್ತಾರೆ ನನಗೆ. ಬಿಸ್ಕತ್ತು ನಾನು ದರ್ಶನ್ ಸರ್ಗೂ ಸರ್ ನೀವು ತೊಗೊಳ್ಳಿ ಸರ್ ಅಂತೀನಿ. ಇಲ್ಲ ನೀನು ತಿನ್ನು ಅಂತಾರೆ. ದರ್ಶನ್ ಸರ್ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತೀನಿ ನಾನು. ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ, ಸರ್ ಆನಾಪಾನ ಸಾತಿ ಧ್ಯಾನ ಅಂತ, ಇದು ಭಗವಾನ್ ಬುದ್ಧ ದೇವರು ಪಿರಮಿಡ್ ಧ್ಯಾನ, ಅದು ದಯವಿಟ್ಟು ಮಾಡ್ತೀರಾ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಧ್ಯಾನ ಅಂದರೆ ನನಗೆ ಗೊತ್ತಿಲ್ಲದಪ್ಪ ಅಂತಾರೆ ಅವ್ರು. ಅಂತಂದ್ರೆ ಇಲ್ಲ ಸರ್ ನಾನು ಮಾಡಿಸ್ತೀನಿ, ದಯವಿಟ್ಟು ಮಾಡಿಸಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಮನವಿಗೆ ಅವರು ಒಪ್ಕೊಂಡು ಆಯಿತು ಮಾಡ್ತೀನಿ ಮಾಡಿಸಪ್ಪ ಅಂತಂದಾಗ 10 ನಿಮಿಷ ಸಾರಿಗೆ ನಾನು ಧ್ಯಾನ ಅಂದರೆ ನಾನು ಅಣ್ಣ ಅಂತೀನಿ ಅವ್ರಿಗೆ, ಅಣ್ಣ ಧ್ಯಾನ ಮಾಡೋಣ ಅಂದಾಗ ಅವರು ನನ್ನ ಧ್ಯಾನನ ಒಪ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡ್ತಾರೆ. ಚೆನ್ನಾಗಿದೆ ಕಣೋ, ಇದು ಕಂಟಿನ್ಯೂ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಖಂಡಿತ ಮಾಡಿ ಅಣ್ಣ, ನೀವು ಡೈಲಿ ಮಾಡಿ, ಆದರೆ ಈ ಜಾಗದಲ್ಲಿ ನಿಮಗೆ ಧ್ಯಾನ ತುಂಬ ಅಗತ್ಯ, ದಯವಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತೀನಿ. ನಾನು ಮಾಡ್ತೀನಿ ಅಂತಾರೆ. ಆಮೇಲೆ ಅಲ್ಲಿ ನಾನು ಸುಮ್ಮನೆ ಜಸ್ಟ್ ರೂಮನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಅವರು ಜಾಸ್ತಿ ಆಧ್ಯಾತ್ಮಿಕ ಬುಕ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅವರು ಆಧ್ಯಾತ್ಮದ ಕಡೆ ವಾಲ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಅವರು ಆಧ್ಯಾತ್ಮಿಕ ಬುಕ್ಸ್ಗಳನ್ನು ಜಾಸ್ತಿ ಓದ್ತಾ ಇದ್ದಾರೆ ಕಾರಾಗೃಹದಲ್ಲಿ. ನೋವು ಸರ್, ನೋವು. ಆ ಜಾಗದಲ್ಲಿ ಡಿ ಬಾಸು ನೋಡೋಕ್ಕೆ ಭಾಳ ನೋವಾಗುತ್ತೆ ನನಗೆ ಅಂತಲ್ಲ, ಅವ್ರ ಅಭಿಮಾನಿಗಳು ಎಲ್ರಿಗೂ ನೋವಾಗುತ್ತೆ. ಸರ್ ಅದು ತಪ್ಪು ಸರಿನೋ ಅದು ತೀರ್ಮಾನ ಮಾಡಲಿಕ್ಕೆ ನ್ಯಾಯಾಲಯ ಇದೆ. ಕೊನೆಯವರೆಗೂ ನಮ್ಮ ಜೊತೆಗಿರೋರು ಹೆಂಡ್ತಿ ಮಕ್ಕಳೇ ಸರ್, ಹೆಂಡ್ತಿ ಮಕ್ಕಳು, ಅಪ್ಪ ಅಮ್ಮ. ದರ್ಶನ್ ಸರ್ಗೆ ಭಾಳ ಜನ ಫ್ಯಾನ್ಸ್ ಇದ್ದಾರೆ. ತಪ್ಪನ್ನು ತೀರ್ಮಾನ ಮಾಡಲಿಕ್ಕೆ ನಾವ್ಯಾರು ನ್ಯಾಯಾಲಯ ಅಲ್ಲ, ನ್ಯಾಯಾಧೀಶರುಗಳು ಅಲ್ಲ, ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ದರ್ಶನ್ ಸರ್ಗೆ ಆದಷ್ಟು ಬೇಗ ಒಳ್ಳೆಯದಾಗಲಿ, ದರ್ಶನ್ ಸರ್ ಹೊರಗೆ ಬರ್ತಾರನ್ನೋ ಭರವಸೆ ನನ್ನದು, ಎಲ್ಲ ಅಭಿಮಾನಿಗಳದು. ನ್ಯಾಯ ಕೋರ್ಟ್ ತೀರ್ಮಾನ ಮಾಡಿಸೋ, ಅದನ್ನು ಕೋರ್ಟಿಗೆ ಬಿಡೋಣ ನಾವು, ನಮಗೆ ಸಂಬಂಧಪಡದಿರೋ ವಿಚಾರ ಅದು. ಆ ಜಾಗದಲ್ಲಿ ದರ್ಶನ್ ಸರ್ ನೋಡಲಿಕ್ಕೆ ನನಗೆ ತುಂಬ ನೋವಾಯ್ತು ಸರ್, ಭಯಂಕರ ನೋವು. ಒಂದು ಸತ್ಯವಾದ ಮಾತು ಹೇಳಬೇಕು ಅಂತಂದರೆ, ನಾನು ಜೈಲಿಗೆ ಹೋದಾಗಲೂ ಅಷ್ಟು ದುಃಖ ಪಟ್ಟಿಲ್ಲ ನಾನು. ದರ್ಶನ್ ಸರ್ ಜೈಲಿಗೆ ಹೋದಾಗ ತುಂಬ ದುಃಖ ಆಗಿದೆ ನನಗೆ. ಕೇಳಿದೆ ಸರ್ ಅವರು, ಯಾವ ವಿಚಾರವಾಗಿ ನೀನು ಜೈಲು ಸೇರಿದ್ದು ಅಂತ ಕೇಳಿರೋಣ. ನಾನು ಇಲ್ಲ ಸರ್, ಇಲ್ಲಣ್ಣ ಹಂಗೆ ಲಂಚದ ವಿಚಾರವಾಗಿ ಈ ಥರ ಆಗುತ್ತೆ ನನ್ನ ಲೈಫಲ್ಲಿ. ಅವ್ರು ನಾನೊಬ್ಬ ಇಂಜಿನಿಯರ್ನ ಮರ್ಡರ್ ಮಾಡ್ತೀನಿ. ಫಸ್ಟ್ ಅವ್ರು ನನ್ನೊಂದು ಸರಿ ನೋಡ್ತಾರೆ, ನೀನು ಮಾಡಿದೆ ಮರ್ಡರ್ ಅಂತಾರೆ ಅವ್ರನ್ನ. ಏನೋ ಆಯ್ತು ಅಣ್ಣ, ಏನೋ ಲೈಫಲ್ಲಿ ಏನೋ ಆಗೋಯ್ತು, ಅದೊಂದು ತಪ್ಪು ನಿರ್ಧಾರ ತೊಗೊಂಡೆ ಲೈಫಲ್ಲಿ. ಆ ತಪ್ಪು ನಿರ್ಧಾರ ನಾನು 21 ವರ್ಷ ಜೈಲಲ್ಲಿ ಇರೋಂಗೆ ಮಾಡ್ತು.